ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ಗೃಹಲಕ್ಷ್ಮಿ ಯೋಜನೆಯ ಲೋಪದ ಬಗ್ಗೆ ಸಿಎಜಿ ವರದಿಯನ್ನ ಮಾಡಿದೆ. ಸಿಎಜಿ ವರದಿ ಬಳಿಕ ಸರ್ಕಾರದ ವಿರುದ್ಧ ವಿಜೇಂದ್ರ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಇತಿಹಾಸದಲ್ಲಿ ದೊಡ್ಡ ಹಗರಣ ಗೃಹಲಕ್ಷ್ಮಿ ಯೋಜನೆ. ಬ್ಯಾಂಕ್ ಖಾತೆಗೆ ಇಲ್ಲದವರಿಗೆ ಕೋಟಿ ಕೋಟಿ ಹಣ ಪಾವತಿಯನ್ನ ಮಾಡಿಕೊಂಡಿದ್ದಾರೆ. 23,262 ಜನರಿಗೆ ಬರೋಬ್ಬರಿ 46.52 ಕೋಟಿ ರೂಪಾಯಿ ಪಾವತಿಯಾಗಿದೆ. ಇನ್ನು 19,020 ಜನರಿಗೆ ಒಂದೇ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆಯಾಗಿದೆ. 10 ಲಕ್ಷಕ್ಕೂ ಅಧಿಕ ಫಲಾನುಭವಿಗಳ ಖಾತೆಗಳು ನಿರಂತರವಾಗಿ ಬದಲಾಗ್ತಾ ಇವೆ. ಈ ಎಲ್ಲ ಅಂಶಗಳನ್ನ ಸಿಎಜಿ ವರದಿಯೇ ಬಯಲಿಗೆಳೆದಿದೆ. ಇದು ಬಡ ಮಹಿಳೆಯರ ಹೆಸರಿನಲ್ಲಿ ಬೃಹತ್ ಲೂಟಿಗೆ ಸಾಕ್ಷಿಯಲ್ಲವೇ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಈ ಭ್ರಷ್ಟಾಚಾರದ ಹಿಂದೆ ಯಾರ ಕೈವಾಡವಿದೆ? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮುಚ್ಚಿಡ್ತಾ ಇರೋದು ಯಾಕೆ? ಇನ್ನು ಸಿಎಂ ಡಿಕೆ ಶಿವಕುಮಾರ್ಗೆ ವಿಜೇಂದ್ರ ಅವರು ಈಗ ಪ್ರಶ್ನೆ ಮಾಡಿದ್ದಾರೆ. ಉನ್ನತ ಮಟ್ಟದ ತನಿಖೆಯನ್ನ ನಡೆಸಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಗೆ ವಿಜೇಂದ್ರ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಇನ್ನು ಸಿಎಜಿ ವರದಿಯ ಬಳಿಕ ಈಗಾಗಲೇ ವಿಜೇಂದ್ರ ಅವರು ಹೇಳಿಕೆಯನ್ನ ನೀಡಿರುವಂತದ್ದು. ರಾಜ್ಯದ ಇತಿಹಾಸದಲ್ಲಿ ದೊಡ್ಡ ಹಗರಣ ಗೃಹಲಕ್ಷ್ಮಿ ಯೋಜನೆ. ಬ್ಯಾಂಕ್ ಖಾತೆಗೆ ಇಲ್ಲದವರಿಗೆ ಕೋಟಿ ಕೋಟಿ ಹಣವನ್ನ ಪಾವತಿ ಮಾಡಿಸಿಕೊಂಡಿದ್ದಾರೆ. ಇನ್ನು ಗೃಹಲಕ್ಷ್ಮಿ ಯೋಜನೆಯ ಲೋಪದ ಬಗ್ಗೆ ಸಿಎಜಿ ಕೂಡ ವರದಿಯನ್ನ ಮಾಡಿದೆ. ಈಗ ಸಿಎಜಿ ವರದಿಯಲ್ಲಿ ಬಯಲಾಗಿದೆ. ಸಿಎಜಿ ವರದಿ ಬಳಿಕ ಸರ್ಕಾರದ ವಿರುದ್ಧ ವಿಜೇಂದ್ರ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಒಂದು ರಾಜ್ಯದಲ್ಲಿ ದೊಡ್ಡ ಹಗರಣ ಅಂತ ಹೇಳಿದ್ದಾರೆ. ಇನ್ನು ಬ್ಯಾಂಕ್ ಖಾತೆಗೆ ಇಲ್ಲದವರಿಗೆ ಕೋಟಿ ಕೋಟಿ ಹಣವನ್ನ ಪಾವತಿ ಮಾಡಿಸಿಕೊಂಡಿರುವಂತದ್ದು. ಒಂದ್ ಕಡೆ ಗೃಹಲಕ್ಷ್ಮಿ ಯೋಜನೆಯ ಲೋಪದ ಬಗ್ಗೆ ಸಿಎಜಿ ವರದಿಯನ್ನ ಮಾಡಿರುವಂತದ್ದು. ಈ ಎಲ್ಲ ಅಂಶಗಳನ್ನ ಸಿಎಜಿ ವರದಿ ಈಗ ಬಯಲಿಗೆಳೆದಿದೆ. ಈ ಭ್ರಷ್ಟಾಚಾರದ ಹಿಂದೆ ಯಾರ ಕೈವಾಡವಿದೆ ಅಂತ ಹೇಳಿ ವಿಜೇಂದ್ರ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು.